ನಾನು ಅದನ್ನು 5-6 ವರ್ಷದ ಹಿಂದೆನೆ ತಗೊಂಡಿದ್ದೆ ಅಂತೇಳಿ ಬೇಕಾದ್ರೆ ನೀವು ಚೆಕ್ ಮಾಡ್ಕೊಳ್ಳಿ. ನಾನು ಅಫಿಡಿವಿಟ್ ಕೊಟ್ಟಿದ್ದೀನಿ ಎಲೆಕ್ಷನ್ಗೆ. ನಾನು ಅಫಿಡಿವಿಟ್ ತಂದಿದ್ದೀನಪ್ಪ, ಅಫಿಡಿವಿಟ್ ತಂದಿದ್ದೀನಿ. ಇಲ್ಲಿದೆ, ಅವರೇ ಕೊಟ್ಟಿರೋದು ಅಫಿಡಿವಿಟ್ ಅಲ್ಲಿ ಎಲೆಕ್ಷನ್ ಕಮಿಷನ್ಗೆ. ಪೇಜ್ ನಂಬರ್ 38, ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಕೊಟ್ಟಿರ್ತಕ್ಕಂಥ ಅಫಿಡಿವಿಟ್ ನ ಪೇಜ್ ನಂಬರ್ 38ರಲ್ಲಿ ನೋಡಿ, ಗೋಲ್ಡ್ ಎಷ್ಟಿದೆ ಹೇಳಿದಾರೆ ಅವರು. ನಾನು ಅದೆಲ್ಲ ಹೇಳೋದು ಬೇಕಾಗಿಲ್ಲ, ಅದು ನಮಗೆ ಸಂಬಂಧವೂ ಇಲ್ಲ. ಡಿಕ್ಲರೇಷನ್ ಅದು. ರೋಲೆಕ್ಸ್ ವಾಚ್ 1 ನಂಬರ್ 9 lakhs. ರೋಲೆಕ್ಸ್. ಹೆಬ್ಲಾಟ್ ವಾಚ್ 23,90,246 ಅವರು ಡಿಕ್ಲೇರ್ ಮಾಡ್ಕೊಂಡಿರೋದು. 2 ವಾಚ್ ಅವರು ಡಿಕ್ಲೇರ್ ಮಾಡಿರೋದು. ಇವತ್ತು ಕಾರ್ಟಿಯರ್ ವಾಚ್ ಇದರಲ್ಲಿರೋದು ಸಿದ್ದರಾಮಯ್ಯನವ್ರ ಕೈಯಲ್ಲೂ ಡಿ ಕೆ ಶಿವಕುಮಾರ್ ಅವರ ಕೈಯಲ್ಲಿರೋದು ಕಾರ್ಟಿಯರ್ ಕಂಪನಿಯ ವಾಚ್. ಎಲ್ಲಿ ಡಿಕ್ಲೇರ್ ಮಾಡಿದ್ದೀರಿ ನೀವು? ಇದರ ಪ್ರಕಾರ ಈಗ ಅದು 43 ಲಕ್ಷ ಅಂತ ಇದೆ. ಇವತ್ತಿನ ಪ್ರೈಸ್ 43 ಲಕ್ಷ ಮತ್ತು ಟ್ಯಾಕ್ಸು ಅದು ಸೇರಿ ಒಂದು 46-47 ಲಕ್ಷ ಆಗುತ್ತೆ ಅಂತಿದೆ. ಹಿಗ್ಗಾಮುಗ್ಗಾ ಜಾಡಿಸಿದ್ರಿ ಬಿಜೆಪಿ ನಾಯಕರನ್ನ. ಹಾಗಿದ್ರೆ ಇದು ಕದ್ದ ಮಾಲ, ಕೊಂಡ ಮಾಲ ಹೇಳ್ಬೇಕಲ್ಲ. ಒಂದು ಸಮಯ ನೀವು ರಾಜ್ಯಕ್ಕೆ ಸುಳ್ಳು ಹೇಳಿದ್ದೀರಿ ಜನರಿಗೆ. ನನ್ನ ಕಾರ್ಡ್ ಇಂದ ಪೇ ಮಾಡಿದ್ದೀನಿ ಅಂತ ಹೇಳಿದ್ದೀರಿ. ಎಲ್ಲಿ ಅದು ದಾಖಲೆ ಬಿಡುಗಡೆ ಮಾಡಿ. ಎಲ್ಲಿ ಕೊಂಡಿದ್ದೀರಿ ದಾಖಲೆ ಬಿಡುಗಡೆ ಮಾಡಿ. ನಾನು ಮೊದಲು ಹೇಳಿದ್ದೇನೆ, ಮೊನ್ನೆ ಸಿದ್ದರಾಮಯ್ಯನವರು ವಾಚ್ಗಳ ಪ್ರಿಯರು. ಅವರ ಶೂ ಕೂಡ ಲಕ್ಷಾಂತರ ರೂಪಾಯಿ ಬಾಳ್ತದೆ, ಅವರ ವಾಚ್ಗಳು ಕೋಟ್ಯಾಂತರ ರೂಪಾಯಿ ಬಾಳ್ತವೆ. ಒಂದಲ್ಲ, ನಾನು 1.5 ವರ್ಷದ ಹಿಂದೆನೇ ಹೇಳಿದ್ದೆ. ನನಗೆ ಬಂದ ಮಾಹಿತಿಯ ಪ್ರಕಾರ ಯಾರ್ಯಾರು ಗಿಫ್ಟ್ಗಳು ಕೊಟ್ಟಿದ್ರು ಅದನ್ನು ಕೂಡ ಅವತ್ತು ಹೇಳಿದ್ದೆ. ಆವತ್ತಿಗೆ ನಾನು ಹೇಳಿದಾಗ 8 ವಾಚ್ ಇತ್ತು. ಈಗ ಕೆಲವರು ನನಗೆ ಮೆಸೇಜ್ ಕೊಟ್ಟಿರೋದು ಈಗಾಗಲೇ 18-19 ವಾಚ್ ಇದೆ ಅಂತ ಅವ್ರ ಹತ್ರನು. ನೀವು ಎಷ್ಟಾದ್ರೂ ಇಟ್ಕೊಳ್ಳಿ, ನಿಮ್ಮ ದುಡ್ಡು. ಆದ್ರೆ ಎಲ್ಲಿ ಲೆಕ್ಕ ಕೊಟ್ಟಿದ್ದೀರಿ ಹೇಳಿ ನನಗೆ. ಇದನ್ನು ಸುಳ್ಳು ಹೇಳಿದ್ದೀರಿ. ಸುಳ್ಳು ಹೇಳಿನೂ ಅದನ್ನು ಕಂಡಿಡಿದು ಬಿಜೆಪಿ ನಾಯಕರು ಏನಾದರೂ ನಿಮಗೆ ಹೇಳಿದ್ರೆ ಒಪ್ಕೊಳ್ಬೇಕು, ಇಲ್ಲ ಅಂತಂದ್ರೆ ಸರಿಪಡಿಸ್ಕೊಳ್ಬೇಕು. ಅದನ್ನು ಬಿಟ್ಟು ಇಷ್ಟ ಬಂದ ರೀತಿಯಲ್ಲಿ ನೀವು ಅವರ ಬಗ್ಗೆ ಮಾತಾಡೋದು, ನಾಯಕರ ಬಗ್ಗೆ ಮಾತಾಡೋದು ಸರಿ ಇದೆಯಾ? ಈಗ ಇದಕ್ಕೆ ಲೆಕ್ಕ ಕೊಡಿ.